ಟ್ರ್ಯಾಪ್ ಆಗಿದೆ ಅಂತ ಈಗ ಹನಿ ಟ್ರ್ಯಾಪ್ ಪ್ರಯತ್ನ ಗೊತ್ತಾಯ್ತಾ ನೀವು ಎಲ್ಲ ಕೆಲವು ಕಡೆ ಆಗ್ಬಿಟ್ಟು ಆಮೇಲೆ ಸುಮ್ಮನೆ ನಾನು ಗೆದ್ದೆ ಸುಂದರೆ ಹನಿ ಟ್ರ್ಯಾಪಲ್ಲಿ ಅಂತ 7 ದಿನಕ್ಕೆ ಆಗ್ತೀನಿ ನಾನು ಆ ಗೆದ್ದೆ ಸುದ್ದಿನ ತಗೊಂಡಿದ್ದೆ ರಾಜಕಾರಣಿಗಳು ಇದ್ದಾರೆ ಅಂತ 48 ಜನರಷ್ಟು ಇರಬಹುದು ಅಂತ ಒಂದು ಲೆಕ್ಕ ಇದೆ. ಅದರಲ್ಲಿ 2 ಜನ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ. ಅಸೆಂಬ್ಲಿ ಕೂತಿರೋ ಮಹಾಶಯರುಗಳು ನಾವು ಹೆಸರುಗಳು ಹೇಳಕ್ಕೆ ಹೋಗೋದು ನಮ್ಮ ಪೊಲೀಸರು 2 ಜನ MLAಗಳು ಸ್ಟೇ ತಗೊಂಡಿದ್ದಾರೆ. ಅದು ಪಬ್ಲಿಕ್ ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಸಿವಿಲ್ ಕೋರ್ಟಲ್ಲಿ. ಅದರಿಂದ ಸರಿಸುಮಾರು ಅವರು ಎಲ್ಲ ಒಳಗೊಂಡಂತೆ ಒಂದು ಸರ್ ಸುಮಾರು ಜನ ತಗೊಂಡಿದ್ದಾರೆ ಸರ್. ನಿಮ್ಗೆ ಆ ಥರದ್ದು ನಿಮ್ಗೆ ಯಾಕೆ ಆ ಥರ ಅನುಮಾನ ಬಂತು ಅಂತ ಸರ್? ಸುಮಾರು ಜನ ತಗೊಂಡಿದ್ದಾರೆ ಸರ್. ನಿಮ್ಮ ಮೇಲೆ ಅನುಮಾನ ಬಂದ್ಬಿಡಿದೆಯಲ್ಲ ಸರ್, ಹೇಗೆ ಅದು ನಿಮಗೆ ನಿಮ್ಮ ಮೇಲೆ ಅನುಮಾನ ಆಗಿದೆ ಅಂತ ನೋಡಿ ಹೇಳ್ತೀನಿ. ನೀವು ಪಬ್ಲಿಕ್ ಲೈಫಲ್ಲಿ ನಡೀತಾನೆ ಇರ್ತದೆ. ಈಗಾಗಲೇ ಬಹಳಷ್ಟು ಜನ ಒಳಗಾದವರು ಅವ್ರಿಗೂ ಗೊತ್ತಿದ್ದೋ ಗೊತ್ತಿಲ್ಲದೆ ಅಥವಾ ಸುಳ್ಳು ಆರೋಪನ ಯಾವುದೋ ರೀತಿಯಲ್ಲಿ ಅವ್ರ ಮೇಲೆ ಆರೋಪಗಳು ಬಂದ್ಬಿಟ್ಟಿತ್ತು. ನಿಜಕ್ಕೂ ಕಲ್ಪ್ರಿಟ್ಸೋ ಅಥವಾ ದೋಷರಹಿತ ದೋಷ ಇಲ್ಲದೆ ಇರೋರು ನನಗೆ ಗೊತ್ತಿರೋ ಬಹಳ ಜನ ಕೋರ್ಟ್ಗಳಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿರೋರು ಇದ್ದಾರೆ. ನಂದು ಏನು ಕಷ್ಟ ಅಂದರೆ ಇದು ನಡೆದು ಭಾಳ ದಿವಸ ಇತ್ತು. ನಾನು ಸುಮ್ಮನೆ ಇದ್ದೆ. ಅಯ್ಯೋ ಇವೆಲ್ಲ ಯಾಕೆ ಸುಮ್ಮನೆ ನೀವು ಮೀಡಿಯಾದಲ್ಲಿ ತೋರಿಸೋದು, ಮೀಡಿಯಾದಲ್ಲಿ ಬೆಳಗ್ಗೆ ಸಾಯಂಕಾಲ ಹನಿ ಟ್ರ್ಯಾಪು ತುಮಕೂರು ಪ್ರಭಾವಿ ಸಚಿವರು ಅಂತ ಹೇಳ್ತಾ ಇದ್ರು. ಈಗ ನಮ್ಮಲ್ಲಿ 2 ಸಚಿವರು ಇದ್ದರು. 2 ಸಚಿವರಿದ್ದರೆ 2 ಮೇಲೂ ಇರ್ತದೆ ಅಂತ ನಾನು ಅನ್ಕೊಳ್ತೀನಿ. ಸರಿ, ನಾನ್ಯಾಕೆ ಮಾತಾಡಿ ನಾನ್ಯಾಕೆ ಮೈ ಮೇಲೆ ಹೇಳ್ಕೋಬೇಕು ಅಂತ ಹೇಳಿ ಸುಮ್ಮನೆ ಇದ್ದೆ. ಹೌಸಲ್ಲಿ ಒಂದು ದಿವಸ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು. ಅವ್ರ ಹೆಸರು ಹೇಳಲಿಲ್ಲ. ಅವರು ಈ ಥರ ತುಮಕೂರಿನಲ್ಲಿ 2 ಸಚಿವರಿದ್ದಾರೆ, 2 ಸಚಿವರ ಮೇಲೆ ಈ ಥರ ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಬೇಕಾಗಿರೋ ಮೇಲೆ ಈ ಥರ ಟ್ರ್ಯಾಪ್ ನಡೆದಿದೆ ಪ್ರಯತ್ನ ಕ್ರಮ ತಗೊಂಡಿಲ್ಲ, ಸರ್ಕಾರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಅಂತೇಳಿ ಅವ್ರು ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ರು. ಅವರು ಹೆಸರು ಹೇಳಿದ್ರು. ಅವ್ರ ಹೆಸರು ಹೇಳಿದೆ ಇದ್ಮೇಲೆ ನಾನೇ ಹೆಂಗೆ ಹೇಳ್ಕೊಳಕ್ಕೆ ಹೋಗಬೇಕು ಅಂತ ಸುಮ್ಮನೆ ಇದ್ದೆ. ಬಟ್ ಅವ್ರು ಹೇಳೋವಾಗ ನಾನು ಹೌಸಲ್ಲಿ ಇದ್ದೆ. ನೆಕ್ಸ್ಟ್ ಡೇ ನಾನು ಇದ್ದೆ, ಪರಮೇಶ್ವರು ಇದ್ರು, ಯತ್ನಾಳ್ ಪ್ರಸ್ತಾಪ ಮಾಡೋದು. ನನ್ನ ಹೆಸರೇ ಹೇಳಿದ್ರು. ನನ್ನ ಹೆಸರೇ ಹೇಳಿದ್ಮೇಲೆ ಈಗ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡದೇ ಇದ್ದರೆ ನನ್ನ ಲೋಪ ಆಗ್ತದೆ ಅಂತೇಳಿ ನಾನು ಏನು ನಡೆದಿದೆ ಅಂತಕ್ಕಂಥದ್ದು ಹೇಳಿ ಒಂದು ಎನ್ಕ್ವೈರಿ ಮಾಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತಲೂ ಕೂಡ ಹೇಳಿ ನಾನು ಅದರಿಂದ ಕಂಪ್ಲೇಂಟ್ ಕೊಡೋಕ್ಕೆ ಮೊದಲೇ ಕೊಡಬೇಕಾಗಿತ್ತಲ್ಲ, ಕೊಡಲಿಲ್ಲ ಕೇಳ್ಬೋದು. ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಈ ಕಾರಣದಿಂದ ನಾವು ಕಂಪ್ಲೇಂಟ್ ಕೊಡ್ತೀವಿ. ಈಗ 2 ಸಚಿವರನ್ನ ಇಬ್ಬರಿದ್ದೇವೆ ನಾವು. 2 ಸಚಿವರ ಮೇಲೆ ಆರೋಪ ಇದೆ ಅಂದರೆ ನಾನೇ ತಗೊಳ್ಳಿಲ್ಲ, ಅವ್ರ ಮೇಲೆ ಇರ್ಬೋದು, ಇನ್ನೊಬ್ಬರ ಮೇಲೆ. ಇಲ್ಲ ನಾನು ನಿರ್ದೋಷಿ ಅಂತ ಅನ್ನೋವಾಗ ನಾನೇ ತಗೋಬೇಕು, ಇನ್ನೊಬ್ಬರ ಮೇಲೆ ಇರ್ಬೋದು ಅಂತ ಅನ್ಕೊಂಡು ಅವ್ರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ ಮೇಲೆ ಅದಕ್ಕೆ ನಾನು ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಕಂಪ್ಲೇಂಟು ಕೂಡ ಕೊಡ್ತೀನಿ. ಇನ್ನೂ ನಾಳೆ ನಾನು ಚಿತ್ತೂರಿಗೆ ಹೋಗ್ತಾ ಇದ್ದೀನಿ. ನಾಳೆ ನಾನು ಚಿತ್ತೂರಿಗೆ ಹೋಗ್ತೀನಿ. ನಾಡಿದ್ದು ತುರುವೇಕೆರೆ ಮತ್ತು ಅರಸೀಕೆರೆಗೆ ಹೋಗ್ತೀನಿ. ಆ ನಂತರ ಗುರುವಾರ ಕ್ಯಾಬಿನೆಟ್ ಇರ್ತದೆ. ಬುಧವಾರ ಬೆಂಗಳೂರಿಗೆ ಬರ್ತೀನಿ. ಕಂಪ್ಲೇಂಟ್ ಸರ್ಕಾರಕ್ಕೆ ಹೋಮ್ ಮಿನಿಸ್ಟರ್ ಕೊಡಬೇಕಲ್ಲ, ಈ ಥರ ಇದೆಯಪ್ಪ ಮಾಡಬೇಕು, ಸರ್ಕಾರದಲ್ಲಿ ನಿರ್ಣಯ ಮಾಡಿ ಆದಷ್ಟು ಜಾಗ್ರತೆ